ಓಂ ಶಾಂತಿ. ಗುರುಕುಲದಲ್ಲಿ ನನ್ನ ಹೆಸರು HC ನಾಗರಾಜ್ ಅಂತ. ನಮ್ಮದು ಬಂದು ಗೌರಿಬಿದನೂರು ತಾಲೂಕು. ನಮ್ಮ ಗುರುಕುಲದ ಹೆಸರು ಓಂ ಶ್ರೀ ಶಕ್ತಿ ಮಹಾತ್ಮೆ ಜ್ಞಾನ ಮಂದಿರ ಅಂತ. ನಮ್ಮ ಗುರುಗಳ ಹೆಸರು ಓಂ ಆದಿಶೇಷ ಶಕ್ತಿ ನಾಗರಾಜ್ ಸ್ವಾಮಿಗಳು ಅಂತ ನಮ್ಮ ಗುರುಗಳ ಹೆಸರು. ನಾವು ಗುರುವಿನ ಮಕ್ಕಳಾಗಿ ಇವತ್ತು ಶಿಸ್ತು ಅಂದರೆ ಏನಪ್ಪ ಅಂತ ತಿಳಿಸ್ಕೊಡಕ್ಕೆ ಬಂದಿದ್ದೀನಿ. ಶಿಸ್ತು ಅಂದರೆ ಏನಪ್ಪ ಅಂದರೆ, ನಾವು ಸ್ನಾನ ಮಾಡಬೇಕಾದ್ರೆ ಒಂದು ಮಂತ್ರ ಹೇಳ್ಕೋಬೇಕು. ಮತ್ತು ಪೂಜೆಗೆ ಬಂದಾಗ ವಿಭೂತಿಯನ್ನು ಧರಿಸಿ ಶಿವಪ್ಪನ ಧ್ಯಾನ ಮಾಡಿ, ಮತ್ತು ಓಂ ಮಾತೃದೇವೋಭವ ಓಂ ಮಾತೃದೇವೋಭವ ಪಿತೃದೇವೋಭವ ಗುರುದೇವೋಭವ ಅಂತ ತಿಳ್ಕೊಂಡು, ಆಮೇಲೆ ಗುರುಮಂತ್ರ ಹೇಳ್ಕೊಂಡು ಮತ್ತೆ ಕ್ಲಾಸ್ ಕೂತ್ಕೋಬೇಕಾಗ್ತದೆ. ಕ್ಲಾಸ್ನಲ್ಲಿ ಕೂತ್ಕೊಂಡಾಗ ಕೆಳಗಡೆ ಒಂದು ಮ್ಯಾಟ್ ಹಾಕ್ಕೊಂಡು ಇಲ್ಲ ಒಂದು ಚಾಪೆ ಹಾಕ್ಕೊಂಡು ಶಿಸ್ತಿನಿಂದ ಕೂತ್ಕೊಂಡು ನಾವು ಜ್ಞಾನ ತಿಳ್ಕೊಬೇಕಾಗ್ತದೆ. ಬೆಳಗ್ಗೆ ಎದ್ದೊಳಿದ ತಕ್ಷಣ ನಾವು ಸಂಪೂರ್ಣವಾಗಿ ಜ್ಞಾನ ಮಾಡಬೇಕು. ಫಸ್ಟು ಪ್ರಾಣಾಯಾಮ ಮಾಡಬೇಕು. ಮುಂಚಿತವಾಗಿ ಪ್ರಾಣಾಯಾಮ, ನಂತರ ಕಣ್ಣು ಬಿಡೋಕ್ಕೆ ಮುಂಚೆನೆ ನಮ್ಮ ಎರಡು ಕೈಗಳನ್ನು ನೋಡಿಕೊಂಡು ನಮ್ಮ ಕೈಗಳಲ್ಲಿ ದೇವ್ರನ್ನ ತಿಳ್ಕೊಬೇಕಾಗುತ್ತೆ. ಅದು ಯಾವ್ಯಾವ ದೇವರು ಅಂತ ಆ ದೇವರುಗಳ ಹೆಸರು ಪರ್ಸ್ನಲ್ ಆಗಿರುತ್ತೆ. ನಮಗೆ ಆನ್ಲೈನ್ ಕ್ಲಾಸ್ ಕೊಟ್ಟಿದ್ದಾರೆ. ಆನ್ಲೈನ್ ಕ್ಲಾಸಲ್ಲಿ ಪ್ರತಿಯೊಂದು ವಿಷಯನ ತಿಳಿಸ್ಕೊಡ್ತಾ ಇದ್ದಾರೆ. ಇಲ್ಲಿ ನಾವು ವಿಡಿಯೋ ಮುಖಾಂತರ ಏನಾದರೂ ಹೇಳ್ಬೋದು, ಆದರೆ ಪರ್ಸ್ನಲ್ ಸಬ್ಜೆಕ್ಟು ಹೇಳಂಗಿಲ್ಲ. ನಂತರ ನೆಲ ಮುಟ್ಟಬೇಕಾದ್ರೆ ಒಂದು ಮಂತ್ರ ಹೇಳ್ಕೋಬೇಕಾಗ್ತದೆ. ನಂತರ ಹೊರಗಡೆ ಬರೋಕ್ಕೆ ಮುಂಚೆ ಒಂದು ಮಂತ್ರ ಹೇಳಬೇಕಾಗುತ್ತೆ. ನಂತರ ಹೊರಗಡೆ ಹೋಗ್ಬಿಟ್ಟು ಸೂರ್ಯ ದೇವರು ನೋಡಿಕೊಂಡು ಆವಾಗ ಒಂದು ಮಂತ್ರ ಹೇಳಬೇಕಾಗುತ್ತೆ. ಮತ್ತು ಹಲ್ಲುಜ್ಜಿಬಿಟ್ಟು ಪೇಸ್ಟ್ ಮಾಡ್ಕೊಬಿಟ್ಟು ಹಲ್ಲುಜ್ಕೊಂಡು ಮತ್ತೆ ಸ್ನಾನ ಮಾಡುವಾಗ ಗಂಗಾದೇವಿನ ಮಂತ್ರ ಮಾಡಬೇಕಾಗುತ್ತೆ. ಸ್ನಾನ ಮಾಡೋಕ್ಕೆ ಮುಂಚೆ ಒಂದು ಮಂತ್ರ. ಮತ್ತು ಪೂಜೆಗೆ ಬಂದು ಪೂಜೆಯಲ್ಲಿ ಶಿಸ್ತಿನಿಗೆ ನಾವು ಜ್ಞಾನ ಮಾಡಬೇಕು. ಶಿಸ್ತಿನಿಂದ ಜ್ಞಾನ ಮಾಡಬೇಕು. ಇಲ್ಲಿ ಭಕ್ತಿ, ಭಾವನೆ, ಶ್ರದ್ಧೆ ಈ 3 ಸಬ್ಜೆಕ್ಟು ಇಂಪಾರ್ಟೆಂಟ್ ಆಗುತ್ತೆ. 3 ಸಬ್ಜೆಕ್ಟನ್ನು ಇಂಪಾರ್ಟೆಂಟಾಗಿ ತಗೋಬೇಕಾಗುತ್ತೆ. ನಮ್ಮ ಜ್ಞಾನ ಮಂದಿರದಲ್ಲಿ ಶಿಸ್ತಿನ ಬಗ್ಗೆ ಗುರುಗಳು ತುಂಬ ತಿಳಿಸ್ಕೊಡ್ತಾ ಇದ್ದಾರೆ. ಇವಾಗ ನಾವು ಹೇಳಬೇಕಾಗಿದ್ರೆ ನಮಗೆ ಕನ್ನಡ ಭಾಷೆನೇ ಸರಿಯಾಗಿ ಬರೋದಿಲ್ಲ. ಆದರೆ ಗುರುಗಳ ಹತ್ರ ಸೇರಿಕೊಂಡು 1-2 ತಿಂಗಳಾಯಿತು. ನಮಗೆ ಓದೋದು ಬರ್ತಿರ್ಲಿಲ್ಲ, ಬರೆಯೋದು ಬರ್ತಿರ್ಲಿಲ್ಲ, ಒಂದು ಅಕ್ಷರ ಅನ್ನೋದು ಕಂಡುಹಿಡಿಯೋದು ಬರ್ತಿರ್ಲಿಲ್ಲ. ಇವತ್ತಿನಲ್ಲಿ ನಮ್ಮ ಗುರುಗಳು ಕೊಟ್ಟಿದ್ದ ಪಾಠ ಗುರುಮಕ್ಕಳ ಕಡೆಯಿಂದ ನನಗೆ ಅಕ್ಷರ ತಿಳಿಸ್ಕೊಟ್ಟು ಅವರು ವಾಟ್ಸಪ್ ಮುಖಾಂತರ ಕಳಿಸಿ ನನಗೆ ತಿದ್ದಿ ಇವತ್ತು ನಿಮ್ಮ ಮುಂದ್ಗಡೆ ಬಂದು ಯೂಟ್ಯೂಬಲ್ಲಿ ಕೂತ್ಕೊಂಡು ಮಾತನಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಇಲ್ಲಿ ಬಂದು ಕೂತ್ಕೊಂಡು 4 ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ನಂತರ ಸ್ನಾನ ಮಾಡೋಕ್ಕೆ ಮುಂಚೆ ಒಂದು ಮಂತ್ರವನ್ನು ಪಠಿಸಬೇಕಾಗುತ್ತೆ. ಪ್ರತಿ ಒಂದು ಟೈಮಿಗೂ. ನಂತರ ಸಾಯಂಕಾಲ ಸಂಜೆ ಹೊತ್ತು ಮುಳುಗೋಕ್ಕೆ ಮುಂಚೆ ಒಂದು ಮಂತ್ರ ಹೇಳಬೇಕಾಗುತ್ತೆ. ಮತ್ತು ಚಂದ್ರಸ್ವಾಮಿ ನೋಡಿದಾಗ ಒಂದು ಮಂತ್ರವನ್ನು ಹೇಳಬೇಕಾಗುತ್ತೆ. ಮತ್ತು ಮಲಗುವಾಗ ಒಂದು ಮಂತ್ರವನ್ನು ಹೇಳಬೇಕಾಗುತ್ತೆ. ಪೂಜೆಯಲ್ಲಿ ಕುತ್ಕೊಂಡಾಗ ಒಂದು ಮಂತ್ರ, ಜ್ಞಾನದಲ್ಲಿ ಕುತ್ಕೊಂಡಾಗ ಒಂದು ಮಂತ್ರ, ಮತ್ತು ಓದೋಕ್ಕೆ ಇಲ್ಲ ಕ್ಲಾಸಲ್ಲಿ ಕುತ್ಕೊಂಡಾಗ ಒಂದು ಮಂತ್ರ. ಪ್ರತಿಯೊಂದು ಮಂತ್ರ ನಾವು ಪಠಿಸ್ತಾ ಹೋದರೆ ನಮ್ಮ ಜ್ಞಾನ ಸಿದ್ಧಿ ಆಗುತ್ತೆ.
ಸಪ್ತ ಚಕ್ರದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದಾರೆ ನಮ್ಮ ಗುರುಗಳು. ಕುಂಡಲಿ ಚಕ್ರಗಳು, ಸಪ್ತ ಚಕ್ರಗಳು ಅಂದರೆ ಕುಂಡಲಿ ಚಕ್ರಗಳು, ಚಕ್ರದ ಬಗ್ಗೆನೂ ತಿಳಿಸ್ಕೊಡ್ತಾ ಇದ್ದಾರೆ. ಒಂದ್ಸಾರಿ ಆಲ್ರೆಡಿ ನಾನು ಒಂದು ಪಾಠ ಮಾಡಿದ್ದೇನೆ. ಈಗ ಎರಡನೇ ಚಾನ್ಸ್ ಕೊಟ್ಟಿದ್ದಾರೆ. ನಿಮ್ಮ ಮುಂದ್ಗಡೆ ಬಂದು ನಾವು 4 ಮಾತು ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೇವೆ. ನನಗೆ 4 ಮಾತು ಮಾತನಾಡೋಕ್ಕೆ ಅವಕಾಶ ಕೊಟ್ಟಿದ್ದ ಓಂ ಶ್ರೀ ಆದಿಶೇಷ ಶಕ್ತಿ ಗುರುಗಳಿಗೆ ಶರಣಾರ್ಥಿ. ಹಾಗೆ ಓಂ ಶ್ರೀ ಶಕ್ತಿ ಜ್ಞಾನ ಮಂದಿರ ಶಿಷ್ಯಂದರಿಗೆ ಕೃತಜ್ಞತೆಗಳು, ಶರಣಾರ್ಥಿ. ಹಾಗೆ ಗುರುದೇವರಿಗೆ ಶರಣಾರ್ಥಿ. ಓಂ ನಮಃ ಶಿವಾಯ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ, ಓಂ ನಮಃ ಶಿವಾಯ.